ಇಲ್ಕಲ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಭೂಮಿ ಪೂಜೆಯನ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶರಣಪ್ಪ ಆಮದಿಹಾಳ, ಯುವರಾಜ್ ಚೆಲವಾದಿ, ಅಂಬಣ್ಣ ಚೆಲವಾದಿ, ಸುರೇಶ್ ಚಂಗ್ಲಿ, ವಿಠಲ್ ಜಕ್ಕ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಇಲ್ಕಲ್ ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಲನಿ, ಬಹುದಿನದ ಈ ಒಂದು ಬಡಾವಣೆ, ಬಹುತೇಕ ಒಂದು 50-60 ವರ್ಷದ ಇರುವಂಥ ಈ ಬಡಾವಣೆ, ಇಲ್ಲಿ ವಾಸ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು, ನಮ್ಮ ನಗರಸಭೆಯಲ್ಲಿ ಇವತ್ತು ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕರು ವಾಸುವಂಥ ಈ ಒಂದು ಸ್ಥಳ. ಈ ಒಂದು ಸ್ಥಳವನ್ನು ನಾನು 2023 ಶಾಸಕನಾದ ಮೇಲೆ ಮತ್ತೆ ಆಯ್ಕೆ ಆದಮೇಲೆ ಇವತ್ತು ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂಥೇಳಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಗರೋತ್ಥಾನ 4ನೇ ಹಂತದಲ್ಲಿ ಮತ್ತು ವಿವಿಧ SCP TSP ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಮೊದಲದ್ದು ಇಲ್ಲಿ CC ರಸ್ತೆ ಇರಲಿಲ್ಲ. ಆ CC ರಸ್ತೆಯನ್ನು ಇವತ್ತು ಏನು ನಗರೋತ್ಥಾನ 4ನೇ ಹಂತದಲ್ಲಿ ಈ CC ರಸ್ತೆಗಳನ್ನು ಕೈಗೊಂಡಿದ್ವಿ. ಆ CC ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗಿದೆ. ಮತ್ತು ಇಲ್ಲಿ ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಬೇಕು. ಯಾಕಂದರೆ ಸುಮಾರು 50 ವರ್ಷದಿಂದ ಅವ್ರು ಇಲ್ಲೇ ವಾಸ ಮಾಡಿದ್ದಾರೆ, ಅವರ ಜೀವನವನ್ನು ಇಲ್ಲೇ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ಆ ಇರುವಂಥ ಪೌರ ಕಾರ್ಮಿಕರು ಯಾರಲ್ಲಿ ವಾಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಹಕ್ಕುಪತ್ರವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ನಾನು ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಅಡಿಯಲ್ಲಿ ಒಂದು ನೂತನವಾಗಿ ಒಂದು ಏನು ಪತ್ತಿನ ಸಹಕಾರಿ ಸಂಘ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ. ನಮ್ಮ ಅದರ ಅಧ್ಯಕ್ಷರಾದಂಥ ಹಿರಿಯರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶರಣಪ್ಪನ ಆಮದಿಹಾಳ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಯಮನೂರು ಚೆಲವಾದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಒಂದು ಕಟ್ಟಡಕ್ಕೆ ಪತ್ತಿನ ಸಹಕಾರಿ ಸಂಘದ ಕಟ್ಟಡದ ಭೂಮಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಿದ್ದೇವೆ. ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೃತ್ತ ಇತ್ತು, ಅದು ಕೇವಲ ವೃತ್ತ ಹೆಸರಿಗಾಗಿ ಮಾಡಿ ಕೈ ಬಿಟ್ಟಿದ್ದರು. ಬಹುತೇಕ ಆ ವೃತ್ತವನ್ನು ಕೂಡ ನಾವು ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಆ ಒಂದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಆ ಒಂದು ವೃತ್ತವನ್ನು ಮಾಡಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಪುತ್ಳಿಯನ್ನು ಈಗಾಗಲೇ ನಾವು ಬಾಂಬೆದಲ್ಲಿ ನಮ್ಮ ಶರಣಪ್ಪನವರು, ಸುರೇಶ್ ಜಂಗ್ಲಿ ಅವರು, ನಮ್ಮ ಅಂಬು ಚೆಲವಾದಿಯವರು ಎಲ್ಲರೂ ಸೇರಿಕೊಂಡು ಒಂದು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಏನು ಕಂಚಿನ ಪುತ್ಳಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಇರ್ಬೋದು, ಅದೇ ರೀತಿ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತವಾಗಿ ನಮ್ಮ AICCಯ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಇರ್ಬೋದು ಮತ್ತು HC ಮಾದೇವಪ್ಪನವರು ಇರ್ಬೋದು, ಅನೇಕ ಜನ ಏನು ನಮ್ಮ ಮುನಿಯಪ್ಪನವರು KH ಮುನಿಯಪ್ಪನವರು ಇರ್ಬೋದು, ಎಲ್ಲರಿಗೂ ಕರೆದು ಆ ಒಂದು ವೃತ್ತವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂಥೇಳಿ ಈಗಾಗಲೇ ಒಂದು ಅಂದಾಜು ಒಂದು ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಬಹುತೇಕ ಇನ್ನೊಂದು 2-3 ತಿಂಗಳಲ್ಲಿ ಆ ವೃತ್ತ ಮುಗಿಯೋ ಹಂತದಲ್ಲಿದೆ. ಅದು ಮುಗಿದ ತಕ್ಷಣ ಒಂದು ದೊಡ್ಡ ಸಭೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಂಚಿನ ಪುತ್ಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಇವತ್ತು ಉದ್ಘಾಟನೆ ಮಾಡಿಸ್ಬೇಕು ಎಂದು ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿ, ಇವತ್ತೇನು ನಾನು ಮಾತು ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಮಾಡುವಂಥದ್ದು ಇರ್ಬೋದು, ಇನ್ನು ಅನೇಕ ಮೂಲಭೂತ ಸೌಕರ್ಯಗಳನ್ನು
ಇದ್ದಾವೆ. ಇಲ್ಲಿ ಸ್ಲಮ್ ಇದೆ ಆಜು ಬಾಜು. ಇವತ್ತು ತಡೆಗೋಡೆಯನ್ನು ಕಟ್ಟಬೇಕಾಗಿದೆ ನಮ್ಮ ಹಳ್ಳಕ್ಕೆ, ಯಾಕಂದರೆ ಅಲ್ಲಿರುವಂಥ ಸ್ಲಮ್ಗಳಿಗೆ ತೊಂದರೆ ಆಗ್ತಾಯಿದೆ. ಆ ತಡೆಗೋಡೆ ಕಟ್ಟುವಂಥದ್ದು ಮತ್ತು ಹೊಸದಾಗಿ ಒಂದು ಬ್ರಿಡ್ಜನ್ನು ಕೂಡ ಏನು ನಮ್ಮ APMC ಯಂತ್ರ ನಮ್ಮ ಈ ಕಡೆ ಜೋಸಿ ಗಲ್ಲಿಗೆ ಬರುವಂಥ ಸಂಚಾರಕರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಒಂದು 5 ಕೋಟಿ ರೂಪಾಯಿ, ಈಗಾಗಲೇ ಒಂದು 5 ಕೋಟಿ ರೂಪಾಯಿ ವೆಚ್ಚದ ಒಂದು ಬ್ರಿಡ್ಜನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಏನು ಅಲ್ಲಂಪುರ ಪೇಟೆ ಯಂತ್ರ ಇಳಕಲ್ ನಗರಕ್ಕೆ ನೇರವಾಗಿ ಸಿಟಿ ಎಂಟ್ರಿ ಆಗುವಂಥದ್ದು, ಅದು ಕೂಡ ಕಾಮಗಾರಿ ನಡೀತಾ ಇದೆ. ಇನ್ನೊಂದು 5 ಕೋಟಿ ರೂಪಾಯಿ ಈ ಬ್ರಿಡ್ಜನ್ನು ಕೂಡ ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಸರ್, ತಾವೇ ಹೇಳಿದಾಗೆ ದತ್ತಿಗೆ ತಗೊಂಡು ಮಾದರಿ ಬಡಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ನೀಲನಕ್ಷೆಯಲ್ಲಿ ಮತ್ತು ವಿಶೇಷತೆ ಏನಾದರೂ ಇರ್ಬೋದು? ಇಲ್ಲಿರುವಂಥ ವಾಸಿಸುವಂಥ ಜನ ಏನು ಬಯಸ್ತಾರೆ, ಬಹುತೇಕ ಈಗ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು. ಅಂಬೇಡ್ಕರ್ ಸಮುದಾಯ ಭವನ ಅನ್ನೋದು ಇಲ್ಲಿ ಇದೆ ಬಹುದಿನದಿಂದ. ಇಲ್ಲಿ ಸಣ್ಣ ಪುಟ್ಟ ಈ ಕಾಲನಿಯಲ್ಲಿ ಈ ಒಂದು ಬಡಾವಣೆಯಲ್ಲಿ ಬರುವಂಥ ಅನೇಕ ಜನರಿಗೆ ಭಾಳಷ್ಟು ಅನುಕೂಲ ಆಗಿದೆ. ಮುಖ್ಯವಾಗಿ ಅದೊಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಮನವಿ ಮಾಡಿದ್ದಾರೆ. ಆ ಸಮುದಾಯ ಭವನಕ್ಕೆ ಕೂಡ ಒಂದು ಅಂದಾಜು ವೆಚ್ಚದ ಪಟ್ಟಿಯನ್ನು ತಯಾರು ಮಾಡೋಕ್ಕೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದನ್ನೂ ಕೂಡ ಬರೋ ವರ್ಷದಲ್ಲೇ ಅದನ್ನು ಮುಗಿಸಿ ಒಂದು ಸುಂದರವಾದ ಭವನವನ್ನು ಈ ಮದುವೆ ಮುಂಜುವೆ ಕಾರ್ಯಕ್ರಮ ಮಾಡೋದಕ್ಕೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಮಾಡ್ತೀವಿ. ಮತ್ತು ಏನಾದರೂ ಅವರು ಏನು ಈ ಬಯಸ್ತಾರ ಆ ಬಯಸಿದ ಕೆಲಸಗಳನ್ನು ಎಲ್ಲ ಮಾಡೋದಕ್ಕೂ ನಾವು ಬದ್ಧ ಆಗಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಸರ್, ತಾವು ಶಿಕ್ಷಣದ ಬಗ್ಗೆ ಅಪಾರ ಪ್ರೇಮ ಹೊಂದಿದವರು. ಇದೇ ಬಡಾವಣೆಯಲ್ಲಿ ಹಳೆಯದೊಂದು ಶಿಕ್ಷಣ ಸಂಸ್ಥೆ ಇತ್ತು, ಅದನ್ನು ಉನ್ನತ ದರ್ಜೆಗೆ ಏರಿಸುವಲ್ಲಿ ತಾವೇನು ಕಾರ್ಯಕ್ರಮ ಕೈಗೊಳ್ಳಬಹುದು? ಯಾವುದು? ನಮ್ಮದು ಕೇಂದ್ರ ಶಾಲೆ. ನಮ್ಮ ಕೇಂದ್ರ ಶಾಲೆ ಬಹುದಿನದ ಶಾಲೆ. ಬಹುತೇಕ ಇಲ್ಲೆಲ್ಲ ಕೂತವರು ಅದ ಶಾಲೆಯಲ್ಲಿ ಓದಂತವರು ಅದಾರ ನಮ್ಮ ಇಳಕಲ್ ನಗರದಲ್ಲಿ. ಬಹುತೇಕ ನಾವು ಬೇರೆ ಶಾಲೆ ಓದಿರ್ಬೇಕು, ಆದರೆ ಅದೊಂದು ಮಾದರಿ ಶಾಲೆ ನಮ್ಮ ಕಾಲದಿಂದ. ಬಹುತೇಕ ಈಗಾಗಲೇ ಅಲ್ಲಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಅವರ ಒಂದು ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ 17-18ರಲ್ಲೇ ಮಂಜೂರಾದಂಥದ್ದು. ಕಳೆದ 5 ವರ್ಷ 18ರಿಂದ 23ವರೆಗೂ ಆ ಕಟ್ಟಡ ಪ್ರಾರಂಭ ಮಾಡಲಿಲ್ಲ. ದುಡ್ಡು ಮಂಜೂರಾತಿಯಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ದುಡ್ಡು ಮಂಜೂರಾತಿ ಇದ್ದರೂ ಕೂಡ ಆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ. ಮತ್ತೆ ನಾನು 2023ಕ್ಕೆ ಶಾಸಕನಾದ ಮೇಲೆ ಮತ್ತೆ ಅದನ್ನು ಈಗ ಪ್ರಾರಂಭ ಮಾಡಿದ್ದೀನಿ. ಅದು ಕೆಲವೇ ದಿನಗಳಲ್ಲಿ ಮುಗಿಯುವಂತಿದೆ. ಆ ಒಂದು ಉದ್ಘಾಟನೆಯನ್ನು ಮಾಡ್ತೀನಿ. ಮತ್ತು ಅನೇಕ ಶಾಲೆ ಕೊಠಡಿಗಳು ಏನು ಎಲ್ಲವೂ ಶಿಥಿಲಗೊಂಡಿತ್ತು, ಭಾಳಷ್ಟು ಹಳೆ ಕಟ್ಟಡ ಇರೋದ್ರಿಂದ ಅವನ್ನ ನವೀಕರಣ ಮಾಡೋದಕ್ಕೆ ನಾವು ಈಗಾಗಲೇ ಕೆಲವಷ್ಟು ಅನುದಾನ ಕೊಟ್ಟಿದ್ದೀನಿ. ಮೊನ್ನೆ ತಾನೇ ಕಳೆದ ವರ್ಷ 4 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಸೆಂಟ್ರಲ್ ಸ್ಕೂಲಲ್ಲೇ ಕೇಂದ್ರ ಶಾಲೆಯಲ್ಲಿ 4 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಇನ್ನೂ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಈಗಾಗಲೇ ನನ್ನ ಹತ್ರ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲಿ ಆ ಶಿಕ್ಷಣಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಬಡಾವಣೆಯಲ್ಲಿ ಕಟ್ಟಡಗಳು ಭಾಳ ಹಳೆಯದು, ಶಿಥಿಲಗೊಂಡವ. ಮಳೆ ಅತಿ ಹೆಚ್ಚು ಆಗ್ತಾ ಇದೆ, ಅದಕ್ಕೆ ಅಲ್ಲಿ ವಾಸಸ್ಥಳಕ್ಕೂ ತೊಂದರೆ ಆಗಿದೆ ಸರ್ ಇಲ್ಲಿ ಜನರಿಗೆ. ಸತ್ಯ ತಾವು ಹೇಳೋದು ಸತ್ಯ. ಯಾಕಂದರೆ ಇದು ಕಡೆ ನಾನು ಅದಕ್ಕೆ ದತ್ತಕ್ಕೆ ತೊಗೊಂಡಿದ್ದೆ. ಅವರಿಗೆ ಪೌರ ಕಾರ್ಮಿಕರಿಗೆ ನಾನು ಈಗಾಗಲೇ ಹೇಳ್ದಂಗೆ ಅವರಿಗೆ ಹಕ್ಕುಪತ್ರ ಕೊಟ್ಟು ಒಂದು ಸುರಕ್ಷಿತವಾದ ಒಂದು ಮನೆಯನ್ನು ಕೂಡ, ಯಾಕಂದರೆ 50 ವರ್ಷದ ಮನೆಗಳದಾವು. ಪಾಪ ಹಂಚಿನ ಮನೆ ಹಾಕ್ಕೊಂಡು ಅದರಾಗ ವಾಸ ಮಾಡಿಕೊಂಡು ಇಳಕಲ್ ನಗರಕ್ಕೆ ಸೇವೆ ಮಾಡ್ತಾ ಬಂದಿದ್ದಾರೆ. ಆ ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ. ಸರ್, ಇಲ್ಲಿ ಎಲ್ಲರೂ ಆದಷ್ಟು ಪೌರ ಕಾರ್ಮಿಕರು ಇಲ್ಲಿ ವಾಸಸ್ಥಳ ಅದ. ನಗರಸಭೆಯಲ್ಲಿ ಅವರು ತಮ್ಮ ದಿನನಿತ್ಯವಾದ ರುಟೀನ್ ಒಳಗೆ ಭಾಗಿಯಾಗಿರ್ತಾರೆ. ಸರ್, ಅಲ್ಲಿ ತಾವೆಲ್ಲ ಪೌರ ಕಾರ್ಮಿಕರು ತಾವೆಲ್ಲ ವರ್ಕಿಗೆ ಹೋಗ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ನಾವು ಯಾರೂ ಇದ್ದಿರಲ್ಲ, ಅವಾಗೆ ಅವರೆಲ್ಲ ವರ್ಕಿಗೆ ಇರ್ತಾರೆ. ಬಟ್ ಅಲ್ಲಿ ಅವರಿಗೆ ಸುರಕ್ಷಾ ಕವಚಗಳನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡಿಲ್ಲ ಸರ್. ತಾವೇ ಓಪನ್ ಆಗಿ ಇಳಿದು ಗಟ್ಟರಲ್ಲಿ ಸುರಕ್ಷಾ ಕವಚಗಳನ್ನು ಕೊಟ್ಟಿಲ್ಲ ಅಂತ ಖಂಡಿತವಾಗಿ ನಾನು ಮಾತಾಡ್ತೀನಿ. ನಮ್ಮ ನಗರಸಭೆ ಕಮಿಷನರ್ಗೆ ಅದು ಮಾತಾಡಿ ಅವರಿಗೆ ಏನು ಸುರಕ್ಷಿತ ಕವಚ ಕೊಡಬೇಕು, ಅವ್ರಿಗೇನು ರಕ್ಷಣೆ ಆಗೋ ದೃಷ್ಟಿಯಲ್ಲಿ ಏನೇನು ಹೌದು, ಬಹುತೇಕ ಅದನ್ನು ನನ್ನ ಕಮಿಷನರ್ ಜೊತೆ ಮಾತಾಡಿ ಅದನ್ನು ಕೂಡ ಅವರಿಗೆ ಒದಗಿಸುವಂಥ ಕೆಲಸ ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.